ಎಲ್ಲರಿಗೂ ನಮಸ್ಕಾರ. IMA ಶಿವಮೊಗ್ಗ ಯೂಟ್ಯೂಬ್ ಚಾನೆಲ್ನ ಆರೋಗ್ಯ ಮಾಲಿಕೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಒಂದು ವೈದ್ಯಕೀಯ ತಪಾಸಣೆ ಬಗ್ಗೆ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ವಿನಯಾ ಶ್ರೀನಿವಾಸ್, ರೋಗಲಕ್ಷಣ ತಜ್ಞೆ, ಸುಬ್ಬಯ್ಯ ವೈದ್ಯಕೀಯ ಮಹಾವಿದ್ಯಾಲಯ. FNAC ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಥವಾ ಸಾಮಾನ್ಯವಾಗಿ ಸೂಜಿ ಪರೀಕ್ಷೆ ಅಂತ ಹೇಳಿ ಕರೆಯಲ್ಪಡುವಂತಹ ಈ ಪರೀಕ್ಷೆ ಬಗ್ಗೆ ಒಂದಿಷ್ಟು ವಿವರಗಳನ್ನ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಶರೀರದ ಯಾವುದೇ ಭಾಗದಲ್ಲಿ ಗಡ್ಡೆಗಳಾದಾಗ ಅಥವಾ ಒಂದು ರೀತಿ ಊದ್ಕೊಂಡಾಗ ವ್ಯಕ್ತಿ ಆತಂಕಕ್ಕೊಳಗಾಗ್ತಾನೆ. ಅದು ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಹೋದ್ರೆ ಅಥವಾ ಅದು ನೋವಿನಿಂದ ಕೂಡಿದ್ರೆ ಆಗ ಆತ ಇನ್ನೂ ಚಿಂತೆ ಮಾಡ್ತಾನೆ. ಆಗ ಕೂಡಲೇ ಅವನು ವೈದ್ಯರ ಹತ್ರ ಹೋದ್ರೆ, ಅದರಲ್ಲೂ ಕೂಡ ಶಸ್ತ್ರಚಿಕಿತ್ಸಾ ತಜ್ಞರ ಹತ್ರ ಹೋದ್ರೆ ಅವರು ಕೂಡ ಅದನ್ನ ಪರೀಕ್ಷೆ ಮಾಡಿ ಅದಕ್ಕೆ ನಿಖರವಾದ ಕಾರಣ ಯಾವ್ದಿರ್ಬೋದು, ಅದು ಯಾವ ಅಂಗಾಂಶದಿಂದ ಬರ್ತಿರಬಹುದು ಅನ್ನೋದರ ಪತ್ತೆ ಮಾಡಲಿಕ್ಕೆ ಒಂದು ಸಣ್ಣ ಪರೀಕ್ಷೆಯನ್ನ ಸೂಚಿಸ್ತಾರೆ. ಅದೇ FNAC ಅಥವಾ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ. ಸಾಮಾನ್ಯವಾಗಿ ಸೂಜಿ ಪರೀಕ್ಷೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಈ ಸೂಜಿ ಪರೀಕ್ಷೆ ಅಥವಾ FNAC ಪರೀಕ್ಷೆನ ಮಾಡೋರು ರೋಗ ಲಕ್ಷಣ ತಜ್ಞರು, ಪೆಥಾಲಜಿಸ್ಟ್ ಅಂತ ನಾವೇನ್ ಹೇಳ್ತೀವಲ್ಲ, ಅವರು ಈ ಪರೀಕ್ಷೆಯನ್ನ ಮಾಡ್ತಾರೆ. ಹಾಗಾದ್ರೆ ಯಾಕೆ ಗಡ್ಡೆಗಳು ಅಥವಾ ಶರೀರದ ಬೇರೆ ಬೇರೆ ಭಾಗಗಳಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ ಅಂತ ಒಂಚೂರು ನೋಡೋದಾದ್ರೆ, ಅಥವಾ ಯಾವ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕುತ್ತಿಗೆಯ ಮುಂಭಾಗದಲ್ಲಿ ಅಥವಾ ಗದ್ದದ ಕೆಳಗೆ ಅಥವಾ ಕಿವಿಯ ಮುಂಭಾಗದಲ್ಲಿ, ಬೆನ್ನಿನಲ್ಲಿ, ಕೈ ಅಥವಾ ಕಾಲಿನಲ್ಲಿ, ಕಂಕುಳಲ್ಲಿ, ಹಾಗೆ ತೊಡೆ ಸಂದಿನಲ್ಲಿ ಅಥವಾ ಮಹಿಳೆಯರಲ್ಲಿ ಸ್ತನಗಳಲ್ಲಿ ಗಡ್ಡೆಗಳು ಕಾಣಿಸ್ಕೊಳ್ಬಹುದು. ಯಾಕೆ ಈ ರೀತಿ ಗಡ್ಡೆಗಳು ಕಾಣಿಸ್ಕೊಳ್ತವೆ ಅನ್ನೋದನ್ನ ವಿಚಾರ ಮಾಡೋದಾದ್ರೆ, ಕೆಲವೊಮ್ಮೆ ಉರಿಯೂತ ಅಥವಾ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಆದಾಗ ಆ ರೀತಿ ಗಡ್ಡೆಗಳು ಕಾಣಿಸ್ಕೊಳ್ಬಹುದು. ಅಥವಾ ಥೈರಾಯ್ಡ್ ಗ್ರಂಥಿ ಊದ್ಕೊಂಡಾಗ ಕುತ್ತಿಗೆ ಮುಂಭಾಗದಲ್ಲಿ, ಪೆರೋಟಿಡ್ ಗ್ರಂಥಿ ಕಿವಿಯ ಮುಂಭಾಗದಲ್ಲಿರುವಂತಹ ಪೆರೋಟಿಡ್ ಗ್ರಂಥಿ ಊದ್ಕೊಂಡಾಗ, ಅಥವಾ ದುಗ್ಧರಸ ಗ್ರಂಥಿಗಳು ಅಂತ ಹೇಳ್ತೀವಿ ನಾವು, ಲಿಂಫ್ ನೋಡ್ ಅಂತ, ಅವು ಯಾವುದೇ ಕಾರಣಕ್ಕಾಗಿ ಊದ್ಕೊಂಡಾಗ, ಅಥವಾ ಬೇರೆ ಇತರ ಕಾರಣಗಳಿಗೆ ಕೆಲವೊಮ್ಮೆ ಕ್ಯಾನ್ಸರ್ ಗಡ್ಡೆಗಳು ಕೂಡ ಕಾಣಿಸ್ಕೊಳ್ಬಹುದು. ಈ ರೀತಿಯ ಕಾರಣಗಳಿಂದಾಗಿ ಗಡ್ಡೆಗಳು ದೇಹದಲ್ಲಿ ಕಾಣಿಸ್ಕೊಳ್ತವೆ. ಇದನ್ನು ನಾವಿವಾಗ ಸೂಜಿ ಪರೀಕ್ಷೆ ಮಾಡ್ಲಿಕ್ಕೆ ನೀವು ಪ್ರಯೋಗಾಲಯಕ್ಕೆ ಹೋದ್ರೆ ಅಲ್ಲಿ ಏನಾಗತ್ತೆ ಅಂತ ಹೇಳಿ ಗಮನಿಸೋಣ. ಸಾಮಾನ್ಯವಾಗಿ ಈ ಸೂಜಿ ಪರೀಕ್ಷೆ ಅಥವಾ FNAC ಪರೀಕ್ಷೆನ ಹೊರರೋಗಿಯಾಗೆ ಮಾಡ್ಕೊಳ್ಬಹುದು. ಇದಕ್ಕೆ ಯಾವುದೇ ರೀತಿಯ ವಿಶೇಷ ಸಿದ್ಧತೆ ಆಗ್ಲಿ ಅಥವಾ ಸಲಕರಣೆಗಳ ಅಗತ್ಯತೆ ಇಲ್ಲ. ಒಂದು ಸಣ್ಣ ಚಿಕಿತ್ಸಾ ಕೊಠಡಿ ಅಥವಾ ಪ್ರಯೋಗಾಲಯದಲ್ಲಿ ಒಂದು ಕಡೆ ಒಂದು ಪೇಷಂಟ್ ಕಾಟ್ ಅಂತ ಹೇಳ್ತೀವಿ, ಅದ್ರ ಮೇಲೆ ರೋಗಿನ ಮಲಗಿಸ್ಬಿಟ್ಟು, ಅಂದ್ರೆ ಯಾವ ಭಾಗದಲ್ಲಿ ಗಡ್ಡೆ ಇದೆ ಅನ್ನೋದನ್ನ ಅವಲಂಬಿಸಿ ಅವನನ್ನ ಇಲ್ವೇ ಕೂರಿಸ್ಕೊಂಡು ಅಥವಾ ಮಲಗಿಸಿ ಈ ಪರೀಕ್ಷೆಯನ್ನ ಮಾಡ್ತೀವಿ. ಇದಕ್ಕೆ ಯಾವುದೇ ಅರಿವಳಿಕೆ ಅಥವಾ ಲೋಕಲ್ ಅನಸ್ತೇಶಿಯಾ ಅಗತ್ಯತೆ ಇಲ್ಲ. ಸಾಮಾನ್ಯವಾಗಿ ಇಂಜೆಕ್ಷನ್ ಕೊಡ್ಲಿಕ್ಕೆ ಬಳಸುವಂತಹ ಒಂದು ಸಾಮಾನ್ಯ ಸಿರಿಂಜ್ನಿಂದ ಈ ಪರೀಕ್ಷೆಯನ್ನ ಮಾಡಲಾಗುತ್ತೆ. ರೋಗ ಲಕ್ಷಣ ತಜ್ಞರು ಏನ್ ಮಾಡ್ತಾರೆ ಅಂತಂದ್ರೆ, ಮೊದಲು ತಪಾಸಣೆ ಮಾಡಿ ಅದು ಎಷ್ಟು ಗಾತ್ರದ್ದಿದೆ, ಬಣ್ಣ ಹೇಗಿದೆ, ಮೆದುವಾಗಿದೆಯೋ, ಗಟ್ಟಿಯಾಗಿದೆಯೋ, ಅಥವಾ ಕೆಳಗಡೆ ಇರುವಂತ ಟಿಶ್ಯೂಗಳಿಗೆ ಅಂಟ್ಕೊಂಡಿದೆಯೋ, ಅಂದ್ರೆ ಫಿಕ್ಸ್ಡ್ ಆಗಿದೆಯೋ, ಮೊಬೈಲ್ ಇದೆಯೋ, ಈ ರೀತಿಯ ಅಂಶಗಳನ್ನೆಲ್ಲ ನೋಟ್ ಮಾಡ್ಕೊಂಡು ಬರ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಅದು ಮುಂದೆ ವರದಿ ಸಿದ್ಧಪಡಿಸಬೇಕಾದ್ರೆ ಬೇಕಾಗುತ್ತೆ. ಆ ನಂತರ ಎಡಗೈನಲ್ಲಿ ಆ ಗಡ್ಡೆನ ಗಟ್ಟಿಯಾಗಿ ಹಿಡಿದು, ಅಂದ್ರೆ ಅಲುಗಾಡದಂತೆ ಹಿಡಿದು, ಬಲಗೈನಲ್ಲಿ ಆ ಸಣ್ಣ ಸಿರಿಂಜ್ನ ಬಳಸ್ಕೊಂಡು ಆ ಸೂಜಿಯಿಂದ ಆ ಗಡ್ಡೆಗೆ ಮೊದಲು ಚುಚ್ತಾರೆ. ನಂತರ ಸಿರಿಂಜ್ನ ಹಬ್ಬನ್ನ ಎಳೆದು ಅಲ್ಲಿ ಒಂದು ನೆಗೆಟಿವ್ ಪ್ರೆಷರ್ ಅಥವಾ ಋಣಾತ್ಮಕ ಒತ್ತಡವನ್ನ ಉತ್ಪತ್ತಿ ಮಾಡ್ತಾರೆ. ಆ ನಂತರ ಆ ಸೂಜಿಯನ್ನ ಗಡ್ಡೆಯ ಒಳಗೆ 3-4 ದಿಕ್ಕಿನಲ್ಲಿ ತೂರಿಸ್ಬಿಟ್ಟು ಅಲ್ಲಿರುವಂತಹ ಒಂದಿಷ್ಟು ಜೀವಕೋಶಗಳನ್ನ ಮತ್ತೆ ಜೊತೆನಲ್ಲಿರುವಂತಹ ಒಂದಿಷ್ಟು ಅಂಶಗಳನ್ನ ಎಳ್ಕೊಳ್ಳೋಕ್ ಪ್ರಯತ್ನ ಮಾಡ್ತಾರೆ. ಆಗ ಅದು ಹೊರಗಡೆ, ಅಂದ್ರೆ ರೋಗಿಗೆ ಅಥವಾ ರೋಗಿಯ ಸಂಬಂಧಿಗೆ ಒಂದು ರಕ್ತ ಮಿಶ್ರಿತ ದ್ರಾವಣದ ತರ ಕಾಣುತ್ತೆ. ಅದ್ರಲ್ಲಿ ಆಕ್ಚುಲಿ ಜೀವಕೋಶಗಳಿರುತ್ತೆ. ಆ ರೀತಿ ಸಿರಿಂಜಿಂದ ತೆಗೆದುಕೊಂಡಂತಹ ಅಂಶವನ್ನ ಒಂದು ಗ್ಲಾಸ್ ಸ್ಲೈಡ್ ಅಂತ ಹೇಳ್ತೀವಿ, ಒಂದು ಸಮತಟ್ಟಾದ ಗಾಜಿನ ತುಂಡು ಅಂತ ಹೇಳ್ಬೋದು. ಆ ಗ್ಲಾಸ್ ಸ್ಲೈಡ್ ಮೇಲೆ ಹಾಕ್ಬಿಟ್ಟು ಇನ್ನೊಂದು ಗ್ಲಾಸ್ ಸ್ಲೈಡ್ ಬಳಸಿ ಅದನ್ನ ಸಮನಾಗಿ ಗ್ಲಾಸ್ ಸ್ಲೈಡ್ ಮೇಲೆ ಹರಡೋ ತರ ಮಾಡ್ತಾರೆ. ಇದಿಷ್ಟು ರೋಗ ಲಕ್ಷಣ ತಜ್ಞರ ಕೆಲಸ. ಇದಾದ ನಂತರ ಅವರು ಪ್ರಯೋಗಾಲಯ ತಂತ್ರಜ್ಞರಿಗೆ ಆ ಒಂದು ಸ್ಲೈಡ್ ಅನ್ನ ಕೊಡ್ತಾರೆ. ಅವರು ಅದಕ್ಕೆ ಸೂಕ್ತ ವರ್ಣ ದ್ರವ್ಯಗಳು ಅಥವಾ ಬಣ್ಣ ಅಂತ ನಾವು ಮಾಮೂಲು ಭಾಷೆಯಲ್ಲಿ ಹೇಳ್ಬೋದು, ಬಣ್ಣಗಳನ್ನ ಸೇರಿಸಿ ಸ್ಟೈನಿಂಗ್ ಅಂತ ಹೇಳ್ತೀವಿ ನಾವು, ಅದನ್ನ ಮಾಡಿ
ಅದನ್ನ ಅವರು ಮತ್ತೆ ರೋಗ ಲಕ್ಷಣ ತಜ್ಞರಿಗೆ ತಪಾಸಣೆಗಾಗಿ ಕೊಡ್ತಾರೆ. ಈ ಎಲ್ಲ ಪ್ರಕ್ರಿಯೆ ಒಂದು 30-40 ನಿಮಿಷ ಹಿಡಿಬಹುದು. ಆ ನಂತರ ರೋಗ ಲಕ್ಷಣ ತಜ್ಞರು ಅದನ್ನ ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ಅಲ್ಲಿ ಯಾವ ರೀತಿ ಜೀವಕೋಶಗಳಿದೆ, ಅದು ಅದರ ಗಾತ್ರ ಹೇಗಿದೆ, ಅದರ ಆಕಾರ ಹೇಗಿದೆ, ಅದ್ರ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ ಹೇಗಿದೆ, ಈ ರೀತಿಯ ಅಂಶಗಳನ್ನೆಲ್ಲ ಗಮನಿಸ್ಬಿಟ್ಟು ಆ ಗಡ್ಡೆ ಯಾವ ಬಗೆಯದ್ದು ಅಥವಾ ಅದರ ಮೂಲ ಏನು ಅನ್ನೋದ್ರ ಬಗ್ಗೆ ವರದಿಯನ್ನ ಕೊಡ್ತಾರೆ. ಒಟ್ಟಾರೆ ಹೇಳೋದಾದ್ರೆ ಇದೊಂದು ಸರಳ ಪ್ರಕ್ರಿಯೆ. ಹಾಗೆ ಕೆಲವೊಮ್ಮೆ ಏನಾಗುತ್ತೆ, ದೇಹದ ಒಳಭಾಗದ ಅಂಗಾಂಗಗಳು ಅಂದ್ರೆ ಲಿವರ್ ಇರಬಹುದು, ಕಿಡ್ನಿ ಇರಬಹುದು, ಅಲ್ಲೂ ಕೂಡ ಗಡ್ಡೆಗಳಾಗ್ಬಹುದು. ಆದ್ರೆ ಆ ಗಡ್ಡೆಗಳಿಗೆ ಸೂಜಿ ಪರೀಕ್ಷೆ ನಾವು ಇಷ್ಟು ಸುಲಭವಾಗಿ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಅದು ಕಾಣಲ್ಲ ಎಲ್ಲಿದೆ ಅಂತ ಹೇಳಿ. ಆವಾಗ ನಾವು ರೋಗ ಲಕ್ಷಣ ತಜ್ಞರು ಮತ್ತೆ ವಿಕಿರಣ ತಜ್ಞರು, ರೇಡಿಯಾಲಜಿಸ್ಟ್ ಅಂತ ಏನ್ ಹೇಳ್ತೀವಿ, ಇಬ್ರು ಸೇರಿ ಈ ಪ್ರಕ್ರಿಯೆನ ಮಾಡ್ತಾರೆ. ರೇಡಿಯಾಲಜಿಸ್ಟು ಇಲ್ವೇ ಸ್ಕ್ಯಾನಿಂಗ್ ಅಥವಾ ಅಲ್ಟ್ರಾಸೌಂಡ್ ಮಾಡ್ತಾ ಅಥವಾ CT ಸ್ಕ್ಯಾನ್ ಮಾಡ್ತಾ ಆ ಗಡ್ಡೆ ಎಲ್ಲಿದೆ ಅಂತ ಹೇಳಿ ರೋಗಲಕ್ಷಣ ತಜ್ಞರಿಗೆ ಗೈಡ್ ಮಾಡ್ತಾರೆ. ಇಲ್ಲಿದೆ ಗಡ್ಡೆ, ಈ ಭಾಗದಲ್ಲಿ ನೀವು ಸೂಜಿಯನ್ನ ಚುಚ್ಚಿಬಿಟ್ಟು ಅಲ್ಲಿ ಜೀವಕೋಶಗಳನ್ನ ತೆಗೀರಿ ಅಂತ ಹೇಳಿ. ಸೊ ಇದನ್ನ ನಾವು ಅಲ್ಟ್ರಾಸೌಂಡ್ ಗೈಡೆಡ್ FNAC ಅಥವಾ CT ಸ್ಕ್ಯಾನ್ ಗೈಡೆಡ್ FNAC ಅಂತ ಹೇಳ್ತೀವಿ. ಸೊ ಮುಂದಿನ ಪ್ರಕ್ರಿಯೆ ಹಾಗೆ ಇರುತ್ತೆ. ಇದರಲ್ಲಿ ಸ್ವಲ್ಪ ಉದ್ದನೆಯ ಸೂಜಿ ಬೇಕಾಗ್ಬೋದು, ಯಾಕಂದ್ರೆ ದೇಹದ ಒಳಗಿನ ಅಂಗಾಂಗದಿಂದ ಗಡ್ಡೆ ಬಂದಿರೋದ್ರಿಂದ. ಸೊ ಕೆಲವ್ರಿಗೆ ಭಯ ಇರ್ಬೋದು, ಸೂಜಿ ಪರೀಕ್ಷೆ ಹೇಳ್ತಾ ಇದ್ದಾರೆ ವೈದ್ಯರು ಅಂತಂದ್ರೆ ನನಗೆ ಕ್ಯಾನ್ಸರ್ ಇದೆಯಾ ಅಂತ ಹೇಳಿ, ಅಥವಾ ಈ ಪರೀಕ್ಷೆ ಮಾಡ್ಕೊಂಡ್ರೆ ತುಂಬಾ ನೋವಾಗುತ್ತಾ ಅಂತ ಹೇಳಿ. ಖಂಡಿತ ಇಲ್ಲ, ಇದು ಕೇವಲ ಕ್ಯಾನ್ಸರ್ ಗಡ್ಡೆ ಇದೆಯೋ ಇಲ್ಲೋ ಅನ್ನೋದಕ್ಕೆ ಮಾಡುವಂತ ಪರೀಕ್ಷೆ ಅಲ್ಲ. ಗಡ್ಡೆ ಎಲ್ಲಿಂದ ಬರ್ತಾ ಇದೆ, ಜೀವಕೋಶಗಳು ಹೇಗಿದೆ ಅನ್ನೋದನ್ನ ಪತ್ತೆ ಮಾಡ್ಲಿಕ್ಕೆ ಇರುವಂತ ಪರೀಕ್ಷೆ. ಹಾಗೆ ಇದನ್ನ ಮಾಡಿದಾಗ ತುಂಬಾ ದಿನ ನೋವು ಆಗುತ್ತಾ? ಖಂಡಿತ ಇಲ್ಲ. ಸಾಮಾನ್ಯವಾಗಿ ನೀವು ಒಂದು ಇಂಜೆಕ್ಷನ್ ತಗೊಂಡಾಗ ಹೇಗಾಗತ್ತೆ ಅಷ್ಟೇ ಆಗತ್ತೆ. ಇದರ ನಂತರ ಯಾವುದೇ ವಿಶ್ರಾಂತಿ ಆ ತರದ್ದು ಕೂಡ ಅಗತ್ಯತೆ ಇರೋದಿಲ್ಲ. ಆದ್ರೆ ನೆನ್ಪಿಡಿ, ಒಂದು ಸಣ್ಣ ಪರೀಕ್ಷೆಯಿಂದ ಆ ಗಡ್ಡೆ ಯಾವ ರೀತಿಯದ್ದು, ಎಲ್ಲಿಂದ ಬರ್ತಾ ಇದೆ, ಅದು ಕ್ಯಾನ್ಸರ್ ಅಲ್ವೋ ಅಥವಾ ಇನ್ಫೆಕ್ಷನ್ ಆಗಿದೆಯೋ, ಹೇಗಾಗಿದೆ ಅನ್ನೋದನ್ನ ಚಿಕಿತ್ಸಾ ತಜ್ಞರಿಗೆ ನಾವು ತಿಳಿಸ್ತೇವೆ, ರೋಗಲಕ್ಷಣ ತಜ್ಞರು ತಿಳಿಸ್ತೇವೆ. ಅದರ ಬೇಸಿಸ್ ಮೇಲೆ ಅವರು ಅದಕ್ಕೆ ಸೂಕ್ತ ಚಿಕಿತ್ಸೆ, ಅಂದ್ರೆ ಆಪರೇಷನ್ ಬೇಕಾಗುತ್ತೋ ಅಥವಾ ಮೆಡಿಸಿನ್ ಇಂದನೇ ಕರಗುತ್ತೋ, ಈ ರೀತಿ ಸೂಕ್ತ ಚಿಕಿತ್ಸೆಯನ್ನ ಶಸ್ತ್ರಚಿಕಿತ್ಸಾ ತಜ್ಞರು ಅವ್ರಿಗೆ ಸೂಚಿಸ್ತಾರೆ. ಹಾಗಾಗಿ ಯಾವತ್ತಾದ್ರೂ ನಿಮ್ಗೆ FNAC ಪರೀಕ್ಷೆ ಮಾಡಿಸ್ಕೊಂಡು ಬನ್ನಿ ಅಂತ ನಿಮ್ಮ ವೈದ್ಯರು ಹೇಳಿದ್ರೆ ಭಯ ಬೀಳಬೇಡಿ. ಇದೊಂದು ಸಣ್ಣ ಸರಳ ಪರೀಕ್ಷೆ, ದಯಮಾಡಿ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಇದರಿಂದ ನಿಮ್ಮ ಮುಂದಿನ ಚಿಕಿತ್ಸೆ ನಿರ್ಧರಿಸಲ್ಪಡುತ್ತೆ. ಧನ್ಯವಾದ.